ಜಿಲ್ಲೆಯಾಗಿದ್ದರಿಂದ ಅಭಿವೃದ್ಧಿಗೆ ವಿಶೇಷ ಅನುದಾನ ನೀಡಬೇಕೆಂದು ಸಿಎಂ ಸಿದ್ದರಾಮಯ್ಯನವರ ಬಳಿ ಕೇಳಿದ್ದೇನೆ. ಈ ಬಾರಿಯ ಬಜೆಟ್ನಲ್ಲಿ ವಿಜಯನಗರ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಘೋಷಣೆಯಾಗುವಂತೆ ಕ್ರಮ ವಹಿಸುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು. ಜಿಲ್ಲಾಡಳಿತದಿಂದ ಜಿಲ್ಲಾ ಕ್ರೀಡಾಂಗ 26ರಂದು ನಡೆದ 76ನೇ ಗಣರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ವಿಜಯನಗರ ಜಿಲ್ಲೆಗೆ ಗಣಿಗಾರಿಕೆ ಡಿಎಂಎಫ್ ಅನುದಾನ 28% ಮಾತ್ರ ಇದೆ. ಜಿಲ್ಲೆಯ ಸರ್ವತೋಮುಖಾಭಿವೃದ್ಧಿಗೆ ಹೆಚ್ಚಿನ ಅನುದಾನ ಅಗತ್ಯವಿದೆ. ಈ ಭಾಗದ ಬಹುದಿನಗಳ ರೈತರ ಬೇಡಿಕೆಯಾದ ಸಕ್ಕರೆ ಕಾರ್ಖಾನೆಗೆ ಶಾಸಕ ಗವಿಯಪ್ಪನವರು ಸ್ಥಳ ನೋಡಿದ್ದಾರೆ. ಪರಿಶೀಲಿಸಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೂ ಕ್ರಮ ವಹಿಸಲಾಗುವುದು. ಕಾಂಗ್ರೆಸ್ ಸರ್ಕಾರ ಕ್ರೀಡಾಪಟುಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಿದ್ದಾರೆ. ವಿಜಯನಗರ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿಗೆ ಅಗತ್ಯ ಅನುದಾನವನ್ನು ನೀಡಲಾಗುತ್ತಿದೆ ಎಂದರು. 26ನೇ ಗಣರಾಜ್ಯೋತ್ಸವದ ಶುಭಾಶಯನ ಕೋರೋದು ಬಯಸ್ತೀನಿ. ಈ ಮಾಧ್ಯಮದವ್ರು ಕೇಳಿ. ಯಾವುದು ಎಲ್ಲ ಮಾಡ್ತಾ ಇದ್ದಿಲ್ಲ. ಈಗ ಏನೇನು ಬೇಡಿಕೆ ಇದೆ ಅದು ಮಾಡ್ತಾ ಇದ್ದೀವಿ. ಅದ್ರ ಜೊತೆಲಿ ಎಲ್ಲರಿಗಿಂತ ಹೆಚ್ಚಾಗಿ ಜಾಸ್ತಿ ಇವತ್ತು ರೈತರು ಬಂದು ಅದೇ ಕೇಳಿದ್ರು. ಇವತ್ತು ಶುಗರ್ ಫ್ಯಾಕ್ಟ್ರಿದು ಕೇಳಿದ್ರು. ಶುಗರ್ ಫ್ಯಾಕ್ಟ್ರಿ ಆಲ್ರೆಡಿ ಏನಾಗಿದೆ, ಇಂದಿನ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ ಶುಗರ್ ಫ್ಯಾಕ್ಟ್ರಿ ಆಗಿದೆ. ಅಲ್ಲಿ ನಮ್ಮ ಶಾಸಕರು ಮೇಲೆ ಗೋಯಪ್ಪ ಅವರು ನಮ್ಮ ಪಕ್ಷ ನಂಬ್ಕೊಂಡ್ರು. ಅವರು ಅಲ್ಲಿ ಬೇಡ ಬೇರೆ ಕಡೆ ಮಾಡುವ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಗೋಯಪ್ಪ ಬರಬೇಕಾಗಿತ್ತು, ಯಾರೋ ತೀರೋಗ್ಬಿಟ್ಟವ್ರೆ. ಅವ್ರು ಅಲ್ಲಿ ಹೋಗಿದ್ದಾರೆ ಹೈದರಾಬಾದಲ್ಲಿ. ನಾಳೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡ್ತೀವಿ. ಇವಾಗ ಜಿಲ್ಲೆಯಲ್ಲಿ ಒಂದು ವರ್ಷ ಜಾಸ್ತಿ ತಗೊಂಡ್ರೆ ಏನೇನು ಅಭಿವೃದ್ಧಿ ಆಗಿದೆ ಅಂತ ಯಾರು ಬ್ರೀಫ್ ಮಾಡ್ಬೇಕು ಸರ್? ನಾವು ಕೊಡ್ತೀವಿ, ಬನ್ನಿ ಪಟ್ಟಿ ಕೊಡ್ತೀವಿ. ನಾವು ಕೊಡ್ತೀವಿ. ನಾವು ಏನೇನು ನನ್ನ ಕಾಲದಲ್ಲಿ ಏನೇನಾಗಿದೆ ಒಂದು ವರ್ಷದಲ್ಲಿ ಅಂತ ನಿಮ್ಗೆ ಪಟ್ಟಿ ಕೊಡ್ತೀನಿ ನಾನು. ಆಯ್ತು, ಕೊಡ್ತೀನಿ. ಪ್ರೆಸ್ ಮೀಟ್ ಮಾಡಿ ಕೊಡ್ತೀನಿ. ಪ್ರೆಸ್ ಮೀಟ್ ಮಾಡ್ತೀನಿ. ಏನೇನು ಮಾಡಿದ್ದೀರಿ, ಏನೇನು ಗ್ರಾಂಟ್ ಹೊಂದಿದ್ದೀರಿ, ಏನೇನು ವರ್ಕ್ ಆಗಿದ್ರೆ, ಜನ ಏನು ಅಂತ ಇದ್ರೆ ಏನು ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ. ನಮ್ಗೂ ಕೇಳ್ತಾರೆ ಏನು ಕೆಲಸ ಆಗಿಲ್ಲ, ನೀವು ಸುಮ್ಮನೆ ಇದ್ದೀರಲ್ಲ ಅಂತ. ನಾವು ಏನಾದ್ರು ಬೇಕಲ್ಲ, ನಾನು ಎಲ್ಲ ಡೀಟೇಲ್ ಕೊಡ್ತೀನಿ. ಸದ್ಯದ ಗ್ರಾಂಟ್ಸ್ ಯೂಸ್ ಆಗ್ತಾ ಇಲ್ಲ ಅಂತ ಕೆಲವು ಆರೋಪ. ಸದ್ಯ ಗ್ರಾಂಟ್ಸ್ ಯೂಸ್ ಆಗ್ತಾ ಇಲ್ಲ. ಯಾವ್ದು ಆತರ ಇಲ್ಲ. ಯಾವ್ದನ್ನ ಇಂಡಿಯಾ ಡಿಸ್ ಆತರ ಯಾವ್ದಿಲ್ಲ. ವಿಜಯನಗರ ಜಿಲ್ಲೆಗೆ ಮೊದಲು ಉಸ್ತುವಾರಿ ನೀವು, ನಂತರ ಬಳ್ಳಾರಿ ಜಿಲ್ಲೆಗೆ. ಆದ್ರೆ ಬಳ್ಳಾರಿ ಜಿಲ್ಲೆಗೆ ಅಂತ ಬಂದಷ್ಟು ವಿಜಯನಗರ ಜಿಲ್ಲೆಗೆ ಬಂದಿಲ್ಲ ಅಂತ ನೀವು ಈಗ ಸ್ಪಷ್ಟವಾಗಿ ಹೇಳಿದ್ರಿ. 1600 ಕೋಟಿ ತೊಂಡೂರು ಕ್ಷೇತ್ರ ಕೊಟ್ಟಿದ್ದೀರಿ. ಇಲ್ಲ, ಟೋಟಲ್ ಅದು ಏನಾಗಿದೆ, ಮೈನ್ಸ್ ದುಡ್ಡಲ್ಲಿ ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ. ಇಲ್ಲಿ ನಮ್ಗೆ 26% ಇರೋದು. 26% ಇರೋದು. ಅವ್ರಿಗೆ 70% ಭಾಗ ಅವ್ರು ಸಿಗ್ತದೆ. 72%, 74% ಅವ್ರು ಸಿಗ್ತದೆ. ಹಾಗಾಗಿ ಸಂಡೂರಲ್ಲಿ ಹೆಚ್ಚಿನ ಮೈನ್ ಇರೋದು. ಆ ಕಾರಣಕ್ಕೆ ಸಂಡೂರಿಗೆನೆ 1610 ಕೋಟಿ ಅನುದಾನ. ಜಿಲ್ಲೆಗೂ ನಿಮ್ ಕಡೆಯಿಂದ ಆಗುತ್ತೆ ಸಾಧ್ಯ ಮಾಡಿದ್ರೆ ನೀವು. ಇಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನ, ನಾವು ಮಾಡೋಕ್ಕಾಗಲ್ಲ. ಅದು ಕೇಂದ್ರ ಸರ್ಕಾರ ಅವರು ತೀರ್ಮಾನ ಮಾಡಿರೋದಿಲ್ಲ ಅಂತ ಸರ್. ಅದಿಷ್ಟು ಪರ್ಸೆಂಟೇಜ್ ಅಂತ ಫಿಕ್ಸ್ ಮಾಡಿದ್ದಾರೆ. ಈಗ ನಮಗೆ ನಮ್ಮ 5 ತಾಲೂಕಾಗೆ ನಮಗೆ 26% ಏನೋ 20% ಸರ್, 28% DMF. ಅಲ್ಲಿ 72% ಅವ್ರು ತಗೊಂತಾರೆ. ಬಳ್ಳಾರಿ ಎಷ್ಟು ಆಗಿದೆ, ಎಲ್ಲ ಯೂಸ್ ಆಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಹೊಸದಾಗಿ ತಿರ್ಗಾ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೀವಿ. ಆತರ ಇಲ್ಲ. ಯಾರು ಆರೋಪ ಮಾಡಿದ್ದಾರೆ ಹೊಸಪೇಟೆ ಕ್ಷೇತ್ರಕ್ಕೆ ಯಾರು ಅದನ್ನ ಮಾಡಕ್ ಸಾಧ್ಯ ಇಲ್ಲ. ಎಲ್ಲ ಸಮಾನಾಗಿ, ಎಲ್ಲ 5 ತಾಲೂಕು ಸಮಾನಾಗಿ ನಾವು ಆಗ್ತಾ ಇದ್ದೀವಿ. ಇಲ್ಲ ಸರ್, ಆದೇಶದಲ್ಲಿ ಇಲ್ಲ ಹೈಯೆಸ್ಟ್ ಕೊಟ್ಟಿದ್ದೀವಿ ನಾವು. ಮೆಡಿಕಲ್ ಕಾಲೇಜ್ಗೆ ಎಷ್ಟು ಕೊಟ್ಟಿದ್ದೀವಿ ನಾವು? 30 ಕೋಟಿ ಬರೀ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ. ನಮ್ಮದೇ ಶಾಸಕರು ಸರ್ ಆರೋಪ ಮಾಡ್ತಾರೆ. ಹೇಳಿರ್ಬೋದು ಅವರು. ನಾನು ಹೇಳ್ತಾ ಇಲ್ಲ, ನಾನು ಎಲ್ಲರಿಗೂ ಸಮಾನಾಗಿ ಹಚ್ಚಿದ್ದೀವಿ ನಾವು. ಇವ್ರಿಗೆ ಅನುದಾನ ಜಾಸ್ತಿ ಕೊಟ್ಟಿದ್ದೀವಿ. ಹೊಸಪೇಟೆ ಸಿಟಿಗೆ ಅನುದಾನ ಜಾಸ್ತಿ ಕೊಟ್ಟಿದ್ವಿ. 30 ಕೋಟಿ ಬರೀ ಮೆಡಿಕಲ್ ಇದಕ್ಕೆ ಮೆಡಿಕಲ್ ಹಾಸ್ಪಿಟಲ್ಗೆ ಅಂತ 30 ಕೋಟಿ ಕೊಟ್ಟಿದ್ವಿ ನಾವು. ಸರ್, ಈ ವರ್ಷ ಮೆಡಿಕಲ್ ಕಾಲೇಜ್ ಮಾಡಬಹುದಾ ಸರ್ ಸರ್ಕಾರದಿಂದ? ಈ ವರ್ಷಕ್ಕೆ ಮೆಡಿಕಲ್ ಕಾಲೇಜ್ ಏನಾದ್ರು ಘೋಷಣೆ ಮಾಡಬಹುದಾ ನೀವು? ಮಾಡ್ತೀವಿ. ಈ ಬಾರಿ ನನ್ನ ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ಈ ಬಾರಿಗೆ ಬಜೆಟ್ ಅಲ್ಲಿ ಸೇರಿಸಬೇಕಂತ ಮನವಿ ಮಾಡ್ಕೊಂಡಿದ್ದೀನಿ. RBSSN ಅವಧಿ ಮುಗಿದು ಕಂಪ್ಲೀಟ್ ಅವಧಿ ಮುಗಿದು ಸರ್ವಿಸ್ ಅವಧಿ ಯಾರ್ದು? RBSSN ಸರ್ಕಾರಿ ಈಗ ರಿನ್ಯೂವಲ್ ಹಾಕಿದಾರಂತ ನನ್ನ ಮಾಹಿತಿ ಬಂತು. ಅವರು ಈಗ ಶಾಸಕರು ಸರ್ ಅದು ವಸತಿಗೋಸ್ಕರ ಬಡವರಿಗೆ ವಸತಿ ಕೊಡ್ಬೇಕಂತ ಹೇಳಿ ಇದು ಮಾಡ್ಬೇಕಂತ ಇದ್ದಾರೆ. ಅದಕ್ಕಾಗಿ ಏನೋ ಆಬ್ಜೆಕ್ಷನ್ ಮುಂಚೆ ಲೀಸ್ ಮುಗ್ದೋಗಿದೆ. ಲೀಸ್ ರಿನ್ಯೂವಲ್ ಹಾಕಿದ್ದಾರೆ. ಇನ್ನ ನಮ್ ಕ್ಯಾಬಿನೆಟ್ ಬಂದಿಲ್ಲ. ಅದು ಕ್ಯಾಬಿನೆಟ್ ಬಂದಾದ್ಮೇಲೆ ಚರ್ಚೆ ಆಗ್ತದೆ. ನೀವು ಕೊಡ್ಬೇಕಂತ ಇದ್ರೆ ಕ್ಯಾಬಿನೆಟ್ ತೀರ್ಮಾನ ಮಾಡ್ಬೇಕಾದ್ರೆ ನಾವು ಮಾಡಕ್ಕಾಗಲ್ಲ. ನಾವು ತೀರ್ಮಾನ ಮಾಡಕ್ಕಾಗಲ್ಲ.
ಅದು ಕ್ಯಾಬಿನೆಟ್ ಅಲ್ಲಿ ಬರ್ತದೆ, ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಬೇಕು. ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಯಾವಾಗ ಆಗ್ತದೆ? ಆಮೇಲೆ ಅಲ್ಲಿ ರಿಕ್ರೂಟ್ಮೆಂಟ್ ಎಲ್ಲ ಪಾರದರ್ಶಕವಾಗಿ ಆಗ್ತದ? ಎಲ್ಲ ಏನ್ ಸಮಸ್ಯೆ, ಯಾವಾಗ ಕಂಪ್ಲೀಟ್ ಯಾವಾಗ ಆಗ್ಬೋದು? ಇನ್ನೂ ಒಂದು 6 ತಿಂಗಳು 6 ತಿಂಗಳು ಒಳಗಡೆ ಕಂಪ್ಲೀಟ್ ಆಗ್ತದೆ ಮೋಸ್ಟ್ ಆಫ್. ಅದರಲ್ಲಿ ಯಾರೋ ಒಬ್ಬರ ಕಡೆಯವರಿಗೆ ಟೆಂಡರ್ ಕೊಡ್ತಾರೆ ಅಂತ ಏನು ರಿಕ್ರೂಟ್ಮೆಂಟ್ ಡಾಕ್ಟರ್ಸ್ ಹಂಗ್ ಮಾಡಲ್ಲ. KTPP ನೇಮಕಾತಿ ನೇಮಕಾತಿ ಪಾರದರ್ಶಕತೆನ ಆಗುತ್ತೆ. ಶಾಸಕರು ರೆಫರೆನ್ಸ್ ಲೆಟರ್ ಅವರಿಗೆ ಆದ್ಯತೆ ಕೊಡಬೇಕು. ಬೇರೆ ಯಾರು ಈಗ ಸರ್ಕಾರ ವತಿಯಿಂದ ಮಾಡ್ತಾರೆ. ಸರ್, ಈಗ ತಾವು ವಸತಿ ಸಚಿವರಿದ್ದೀರಿ. ವಿಜಯನಗರ ಜಿಲ್ಲೆಯಲ್ಲಿ ಕಳೆದ 4-5 ವರ್ಷಗಳಿಂದ ದೂರುಪೇಟೆ ಎಂಬಂತ ಒಂದು ಬಡಾವಣೆ ಬೈಪಾಸ್ ರಸ್ತೆಗಾಗಿ ಮನೆ ಕಳ್ಕೊಂಡಿರುವಂತವ್ರಿಗೆ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಗೌರ್ಮೆಂಟ್. ಆದ್ರೆ ಅರ್ಧಂಬರ್ಧ ನಿಂತು ಗುತ್ತಿಗೆದಾರರು ಓಡೋಗಿದ್ದಾರೆ. ಹಾಗಾಗಿ ಅವರು ಯಾವುದಲ್ಲಿ ಗುತ್ತಿಗೆದಾರ ಓಡೋಗಿಲ್ಲ. ಅದೇನಾಗಿದೆ ನನ್ನ ಭಾಷಣದಲ್ಲಿ ಹೇಳಿದೆ, ಕೇಳಿದಿರಲ್ಲ, ನಿಮ್ಗೆ ಗೊತ್ತಿಲ್ಲ. ಈಗ ಟೋಟಲ್ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 15ರಿಂದ ಇಟ್ಕೊಂಡು 18ವರೆಗೂ 1,80,253 ಮನೆಗಳು ಸ್ಲಮ್ ಬೋರ್ಡ್ ಸ್ಯಾಂಕ್ಷನ್ ಮಾಡಿದ್ರು. ಅದೇ ಥರ ರಾಜೀವ್ ಗಾಂಧಿಗೆ ಅಂತ ಹೇಳ್ಬಿಟ್ಟು 46,860 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಸ್ಯಾಂಕ್ಷನ್ ಆಗಿತ್ತು ಯಾವಾಗ? ಹಿಂದಿನ ಸರ್ಕಾರ. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆದರು. ಬಸವರಾಜ ಬೊಮ್ಮಾಯಿ 2 ವರ್ಷ ಮುಖ್ಯಮಂತ್ರಿ ಆದರು. ಅವ್ರು ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಂದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಾರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾವ್ರೆ. 18% GST ಹಾಕಿ 18% GST ಹಾಕಿ 1,38,000 ರೂಪಾಯಿ ವಾಪಸ್ ತೊಗೊತಾರೆ. ನಾಮಕೆ ವಾಸ್ತೆ ಕೊಡ್ತಾವ್ರೆ. ನಾಮಕೆ ವಾಸ್ತೆ 1.5 ಲಕ್ಷ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಸಿದ್ಧತೆನ ಮಾಡ್ಕೊಂಡಿದ್ದೀವಿ. ನಿನ್ನೆನೂ ರಾತ್ರಿ ಒಂದು ಮೀಟಿಂಗ್ ಮಾಡಿದ್ದೀನಿ ನಾನು ತಿರ್ಗಾ ನಾಳೆ KDB ಮೀಟಿಂಗ್ ಉಳಿದೆ. ನಾಳೆನೂ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಬಂದು 4-5 ದಿನ ಇಲ್ಲೇ ಇದ್ದು ಹೋದ್ ಸತಿ ಏನ್ ಮಾಡಿ ಅದಕ್ಕಿಂತ ದೂರಿಯಾಗಿ ಮಾಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಹೋದ್ ಸತಿ ಒಂದು 14 ಕೋಟಿ ಏನೋ ಆಗಿತ್ತು. ಈ ಬಾರಿ ಒಂದು 2 ಕೋಟಿ ಹೆಚ್ಚಾಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಹೋದ್ ಸತಿ 14 ಕೋಟಿ ಚಿಲ್ಲರೆ ಆಗಿತ್ತು. ಹಿಂದಿನ ಅವ್ಯವಸ್ಥೆ ಕಾರ್ಯಕ್ರಮ ಚೆನ್ನಾಗದು. ಆಡಳಿತ ವ್ಯವಸ್ಥೆ ಕೊಡೋದು ತಗೊಳ್ಳೋದು ಬಹಳ ಹೋದ್ ಸತಿ ಏನೇನು ಪೇಮೆಂಟ್ ನಿಮ್ಗೆ ಲೇಟ್ ಆಗೈತೆ ಅಷ್ಟೇ. ಏನೇನು ಆಗಿಲ್ಲ, ಸ್ವಲ್ಪ ಪೇಮೆಂಟ್ ಬರೋದು ತಡ ಆಯ್ತು ಅಷ್ಟೇ. ಏನೇನು ಅನಾವಶ್ಯಕವಾಗಿ ಆಗಿದ್ದಂತೆ ಒಂದ್ ನಿಮಿಷ ಇರಪ್ಪ, ನಾನು ಮಾತಾಡ್ತೀನಪ್ಪ. ಮಂಜು ಅವರೇ, ಪುರಂದರ ಉತ್ಸವದ್ದು 29ನೇ ತಾರೀಕು ಪುರಂದರ ಉತ್ಸವ ಇದೆ. ಪೂರ್ವಭಾವಿ ಸಭೆಯನ್ನು ನಡೆಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ಆದ್ರೆ ರಾಜ್ಯ ಸರ್ಕಾರದಿಂದ ಮಾಡೋದು ಈವರೆಗೆ ಅನುದಾನನೂ ಬಂದಿಲ್ಲ. ಮತ್ತೆ ನಾಳೆ ಇನ್ನ 2 ದಿನ ಇದೆ. ಇನ್ನು ಯಾವಾಗ ಅನುದಾನ? 29 ಪುರಂದರ ಉತ್ಸವ ಸರ್. ಎಷ್ಟು ಕೊಡ್ತೀರಾ ಪ್ರತಿ ವರ್ಷ? ಪ್ರತಿ 1 ಲಕ್ಷ ಕೊಡ್ತಾ ಇದ್ರು ಸರ್. ಈ ವರ್ಷ ನಾಳೆ ನಮ್ಗೆ ನಾನು ಮಾಡ್ತೀನಿ. ನಾಳೆ ಡೈರೆಕ್ಷನ್ ಸರ್, ಈಗ ಪತ್ರಿಕಾ ಭವನದ ವಿಚಾರವಾಗಿ ನಾವು ಇಂದ ನಿವೇಶನ ಕೇಳೋದು ಹಂಗೆ ಪೆಂಡಿಂಗ್ ಉಳಿತು. ಅದ್ರದ್ದು ಸೀರಿಯಸ್ ತಗೊಳ್ತಾ ಇಲ್ಲ.